ಬಿಡದಿ ಟೌನ್ಶಿಪ್ಗೆ ವಿರೋಧ ಮಾಡ್ತಾ ಇರೋರು ರೈತರೇ ಅಲ್ಲ, ಅವ್ರ್ಯಾರು ಕೃಷಿ ಮಾಡ್ತಾನೆ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ ಬೆಂಗಳೂರಿಗೆ ಸಂಬಂಧಿಸಿದಂತೆ ನಾಳೆ ಕೆಲವು ಘೋಷಣೆಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. 6ನೇ ಭೂ ಗ್ಯಾರಂಟಿ ನೀಡ್ತೀವಿ ಅಂತ ಹೇಳಿದ್ದಾರೆ. ನೋಡಮ್ಮ, ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಯಾರು ಕೃಷಿ ಮಾಡ್ತಾ ಇಲ್ಲ. ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನನ 20 ಜನ ಇರ್ಬೋದು. ಇವತ್ತೇನು ನಾನು ಇನ್ಸೆಂಟಿವ್ ಕೊಟ್ಟಿದ್ದೀನಿ, TDR ಕೊಡ್ತಿದ್ದೀವಿ, FIR ಕೊಟ್ಟಿದ್ದೀವಿ. ಡಬಲ್ ರೇಟ್ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಹೋದ್ರು ಕೂಡ BD ಆ್ಯಕ್ಟ್ನಲ್ಲಿ ನಾನು ಅದನ್ನು ಕ್ಯಾಬಿನೆಟ್ ತಂದು ಸ್ಪೆಷಲ್ ಕೇಸ್ ಆಗಿ 2007ರಲ್ಲಿ ಅಕ್ವಿಷನ್ ಆಗಿತ್ತು ಅಂಥೇಳಿ ನಾನು ಡಬಲ್ ರೇಟು ಕೊಡ್ತಾಯಿದ್ದೀವಿ. ಸೊ TDR ಆಮೇಲೆ 35% ರೋಡ್ ಪಕ್ಕದಲ್ಲೇ ಅವ್ರಿಗೆ ಜಾಗ ಕೊಡ್ತಾಯಿದ್ದೀನಿ. ಆ ವ್ಯಾಲ್ಯೂ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಅಂತ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ 40% ರೆಸಿಡೆನ್ಷಿಯಲ್ ಕೊಡ್ತಾಯಿದ್ದೀವಿ. ಈ 5 ಥರ ಸ್ಕೀಮನ್ನು ಇಡೀ ದೇಶದಲ್ಲೇ, ಇಡೀ ದೇಶ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಇಷ್ಟು ಅವಕಾಶ ಕೊಡಲಿಲ್ಲ. ಈಗ ಮುಂಬೈ ನಮ್ಮ ರಿಲೇಟಿವ್ಸ್ ಜಮೀನು ಹೋಗಿದೆ, ಬರೀ ಅಲ್ಲಿ 12% ಕೊಡ್ತಾರೆ. ಬರೀ 12% ಕೊಡೋದಲ್ಲಿ ಮುಂಬೈಯಲ್ಲಿ ಹೊಸ ಏರ್ಪೋರ್ಟ್ಗೆ ಹೋಗ್ತಾರಲ್ಲ, ಅಲ್ಲಿ ಡೆವಲಪ್ಡ್ ಲ್ಯಾಂಡ್ ಅಂತ ಅಂದ್ಬಿಟ್ಟು 12% ಮಾತ್ರ ಕೊಡ್ತಾರೆ, 22% ಕೊಡಲ್ಲ. ನಾವು ಆ ರೀತಿ ಮುಂಬೈಯಲ್ಲಿದೆ. ಸೊ ಬೇರೆ ಎಲ್ಲೂ ಕೂಡ ಇಂಥ ಸ್ಕೀಮನ್ನು ನಾವು ಮಾಡಿಲ್ಲ, ಮಾಡ್ತಾಯಿದ್ದೀವಿ. ರಾಜಕೀಯವಾಗಿ ಕೆಲವ್ರು ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ವಿರೋಧ ಮಾಡ್ತಾರೆ. ವಿರೋಧ ಮಾಡೋರೆಲ್ಲ ಮಾಡಲಿ. ನಾನು ಕರೆದು ಅವ್ರಿಗೆಲ್ಲ ಗಿಣಿಗೆಳ್ದಂಗೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಡಿನೋಟಿಫೈ ಮಾಡೋಕ್ಕಾಗಲ್ಲ ಅಂತ, ಯಾವ ಕಾರಣಕ್ಕೂ ನಾನು ಮಾಡೋದೂ ಇಲ್ಲ. ಈಗ ಅಲ್ಲೇ ಟೆಂಡರ್ ಕರೆದಿದ್ದೀವಿ. ಇಲ್ಲ ಅವ್ರಿಗೆ ಇಷ್ಟ ಇಲ್ವಾ, ಹಳೆ ಕಾನೂನಿದೆ, ಆ ಕಾನೂನು ಪ್ರಕಾರ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕೋರ್ಟ್ಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ 80%, 78% ಫಸ್ಟ್ ಫೇಸಲ್ಲಿ ಈಗಾಗಲೇ ಕನ್ಸೆಂಟ್ ಕೊಟ್ಟಿದ್ದಾರೆ, ದುಡ್ಡು ತೊಗೊಂಡಿದ್ದಾರೆ. 78%, ಇನ್ನು 2% ಕಟ್ಟಬೇಕು. ಆ 2%ಗೆ ನಾಳೆ ಎಲ್ಲ ಹೇಳಿದ್ದೀನಿ ಅವ್ರಿಗೆಲ್ಲ. ಮಾಡಿದ ತಕ್ಷಣ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ. ಬಿಡದಿ ಟೌನ್ಶಿಪ್ಗೆ ವಿರೋಧ ಮಾಡ್ತಾ ಇರೋರು ರೈತರೇ ಅಲ್ಲ, ಅವ್ರ್ಯಾರು ಕೃಷಿ ಮಾಡ್ತಾನೆ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ ಬೆಂಗಳೂರಿಗೆ ಸಂಬಂಧಿಸಿದಂತೆ ನಾಳೆ ಕೆಲವು ಘೋಷಣೆಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. 6ನೇ ಭೂ ಗ್ಯಾರಂಟಿ ನೀಡ್ತೀವಿ ಅಂತ ಹೇಳಿದ್ದಾರೆ. ನೋಡಮ್ಮ, ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಯಾರು ಕೃಷಿ ಮಾಡ್ತಾ ಇಲ್ಲ. ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನನ 20 ಜನ ಇರ್ಬೋದು. ಇವತ್ತೇನು ನಾನು ಇನ್ಸೆಂಟಿವ್ ಕೊಟ್ಟಿದ್ದೀನಿ, TDR ಕೊಡ್ತಿದ್ದೀವಿ, FIR ಕೊಟ್ಟಿದ್ದೀವಿ. ಡಬಲ್ ರೇಟ್ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಹೋದ್ರು ಕೂಡ BD ಆ್ಯಕ್ಟ್ನಲ್ಲಿ ನಾನು ಅದನ್ನು ಕ್ಯಾಬಿನೆಟ್ ತಂದು ಸ್ಪೆಷಲ್ ಕೇಸ್ ಆಗಿ 2007ರಲ್ಲಿ ಅಕ್ವಿಷನ್ ಆಗಿತ್ತು ಅಂಥೇಳಿ ನಾನು ಡಬಲ್ ರೇಟು ಕೊಡ್ತಾಯಿದ್ದೀವಿ. ಸೊ TDR ಆಮೇಲೆ 35% ರೋಡ್ ಪಕ್ಕದಲ್ಲೇ ಅವ್ರಿಗೆ ಜಾಗ ಕೊಡ್ತಾಯಿದ್ದೀನಿ. ಆ ವ್ಯಾಲ್ಯೂ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಅಂತ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ 40% ರೆಸಿಡೆನ್ಷಿಯಲ್ ಕೊಡ್ತಾಯಿದ್ದೀವಿ. ಈ 5 ಥರ ಸ್ಕೀಮನ್ನು ಇಡೀ ದೇಶದಲ್ಲೇ, ಇಡೀ ದೇಶ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಇಷ್ಟು ಅವಕಾಶ ಕೊಡಲಿಲ್ಲ. ಈಗ ಮುಂಬೈ ನಮ್ಮ ರಿಲೇಟಿವ್ಸ್ ಜಮೀನು ಹೋಗಿದೆ, ಬರೀ ಅಲ್ಲಿ 12% ಕೊಡ್ತಾರೆ. ಬರೀ 12% ಕೊಡೋದಲ್ಲಿ ಮುಂಬೈಯಲ್ಲಿ ಹೊಸ ಏರ್ಪೋರ್ಟ್ಗೆ ಹೋಗ್ತಾರಲ್ಲ, ಅಲ್ಲಿ ಡೆವಲಪ್ಡ್ ಲ್ಯಾಂಡ್ ಅಂತ ಅಂದ್ಬಿಟ್ಟು 12% ಮಾತ್ರ ಕೊಡ್ತಾರೆ, 22% ಕೊಡಲ್ಲ. ನಾವು ಆ ರೀತಿ ಮುಂಬೈಯಲ್ಲಿದೆ. ಸೊ ಬೇರೆ ಎಲ್ಲೂ ಕೂಡ ಇಂಥ ಸ್ಕೀಮನ್ನು ನಾವು ಮಾಡಿಲ್ಲ, ಮಾಡ್ತಾಯಿದ್ದೀವಿ. ರಾಜಕೀಯವಾಗಿ ಕೆಲವ್ರು ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ವಿರೋಧ ಮಾಡ್ತಾರೆ. ವಿರೋಧ ಮಾಡೋರೆಲ್ಲ ಮಾಡಲಿ. ನಾನು ಕರೆದು ಅವ್ರಿಗೆಲ್ಲ ಗಿಣಿಗೆಳ್ದಂಗೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಡಿನೋಟಿಫೈ ಮಾಡೋಕ್ಕಾಗಲ್ಲ ಅಂತ, ಯಾವ ಕಾರಣಕ್ಕೂ ನಾನು ಮಾಡೋದೂ ಇಲ್ಲ. ಈಗ ಅಲ್ಲೇ ಟೆಂಡರ್ ಕರೆದಿದ್ದೀವಿ. ಇಲ್ಲ ಅವ್ರಿಗೆ ಇಷ್ಟ ಇಲ್ವಾ, ಹಳೆ ಕಾನೂನಿದೆ, ಆ ಕಾನೂನು ಪ್ರಕಾರ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕೋರ್ಟ್ಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ 80%, 78% ಫಸ್ಟ್ ಫೇಸಲ್ಲಿ ಈಗಾಗಲೇ ಕನ್ಸೆಂಟ್ ಕೊಟ್ಟಿದ್ದಾರೆ, ದುಡ್ಡು ತೊಗೊಂಡಿದ್ದಾರೆ. 78%, ಇನ್ನು 2% ಕಟ್ಟಬೇಕು. ಆ 2%ಗೆ ನಾಳೆ ಎಲ್ಲ ಹೇಳಿದ್ದೀನಿ ಅವ್ರಿಗೆಲ್ಲ. ಮಾಡಿದ ತಕ್ಷಣ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ.
ಬಿಡದಿ ಟೌನ್ಶಿಪ್ಗೆ ವಿರೋಧ ಮಾಡ್ತಾ ಇರೋರು ರೈತರೇ ಅಲ್ಲ, ಅವ್ರ್ಯಾರು ಕೃಷಿ ಮಾಡ್ತಾನೆ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ಬೆಂಗಳೂರಿಗೆ ಸಂಬಂಧಿಸಿದಂತೆ ನಾಳೆ ಕೆಲವು ಘೋಷಣೆಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. 6ನೇ ಭೂ ಗ್ಯಾರಂಟಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಟೌನ್ಶಿಪ್ ಬಗ್ಗೆ ರೈತರಿಂದ ಸಾಕಷ್ಟು ವಿರೋಧ ಬರ್ತಾ ಇದೆ. ಅಂದ್ರೆ ನೀವು ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀರಾ? ನೋಡಮ್ಮ, ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಯಾರು ಕೃಷಿ ಮಾಡ್ತಾ ಇಲ್ಲ. ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನನ 20 ಜನ ಇರ್ಬೋದು. ಇವತ್ತೇನು ನಾನು ಇನ್ಸೆಂಟಿವ್ ಕೊಟ್ಟಿದ್ದೀನಿ, TDR ಕೊಡ್ತಿದ್ದೀವಿ, FIR ಕೊಟ್ಟಿದ್ದೀವಿ. ಡಬಲ್ ರೇಟ್ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಹೋದ್ರು ಕೂಡ BD ಆ್ಯಕ್ಟ್ನಲ್ಲಿ ನಾನು ಅದನ್ನು ಕ್ಯಾಬಿನೆಟ್ ತಂದು ಸ್ಪೆಷಲ್ ಕೇಸ್ ಆಗಿ 2007ರಲ್ಲಿ ಅಕ್ವಿಷನ್ ಆಗಿತ್ತು ಅಂಥೇಳಿ ನಾನು ಡಬಲ್ ರೇಟು ಕೊಡ್ತಾ ಇದ್ದೀವಿ. ಸೊ TDR ಆಮೇಲೆ 35% ರೋಡ್ ಪಕ್ಕದಲ್ಲೇ ಅವ್ರಿಗೆ ಜಾಗ ಕೊಡ್ತಾ ಇದ್ದೀನಿ. ಆ ವ್ಯಾಲ್ಯೂ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಅಂತ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. 40% ರೆಸಿಡೆನ್ಷಿಯಲ್ ಕೊಡ್ತಾ ಇದ್ದೀವಿ. ಈ 5 ಥರ ಸ್ಕೀಮನ್ನು ಇಡೀ ದೇಶದಲ್ಲೇ, ಇಡೀ ದೇಶ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಇಷ್ಟು ಅವಕಾಶ ಕೊಡಲಿಲ್ಲ. ಈಗ ಮುಂಬೈ ನಮ್ಮ ರಿಲೇಟಿವ್ಸ್ ಜಮೀನು ಹೋಗಿದೆ, ಬರೀ ಅಲ್ಲಿ 12% ಕೊಡ್ತಾರೆ. ಬರೀ 12% ಕೊಡೋದಲ್ಲಿ ಮುಂಬೈಯಲ್ಲಿ ಹೊಸ ಏರ್ಪೋರ್ಟ್ಗೆ ಹೋಗ್ತಾರಲ್ಲ, ಅಲ್ಲಿ ಡೆವಲಪ್ಡ್ ಲ್ಯಾಂಡ್ ಅಂತ ಅಂದ್ಬಿಟ್ಟು 12% ಮಾತ್ರ ಕೊಡ್ತಾರೆ, 22% ಕೊಡಲ್ಲ. ನಾವು ಆ ರೀತಿ ಮುಂಬೈಯಲ್ಲಿದೆ. ಸೊ ಬೇರೆ ಎಲ್ಲೂ ಕೂಡ ಇಂಥ ಸ್ಕೀಮನ್ನು ನಾವು ಮಾಡಿಲ್ಲ, ಮಾಡ್ತಾ ಇದ್ದೀವಿ. ರಾಜಕೀಯವಾಗಿ ಕೆಲವ್ರು ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ವಿರೋಧ ಮಾಡ್ತಾರೆ. ವಿರೋಧ ಮಾಡೋರೆಲ್ಲ ಮಾಡಲಿ. ನಾನು ಕರೆದು ಅವ್ರಿಗೆಲ್ಲ ಗಿಣಿಗೆಳ್ದಂಗೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಡಿನೋಟಿಫೈ ಮಾಡೋಕ್ಕಾಗಲ್ಲ ಅಂತ, ಯಾವ ಕಾರಣಕ್ಕೂ ನಾನು ಮಾಡೋದೂ ಇಲ್ಲ. ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಇಲ್ಲ ಅವ್ರಿಗೆ ಇಷ್ಟ ಇಲ್ವಾ, ಹಳೆ ಕಾನೂನಿದೆ, ಆ ಕಾನೂನು ಪ್ರಕಾರ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕೋರ್ಟ್ಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ 80%, 78% ಫಸ್ಟ್ ಫೇಸಲ್ಲಿ ಈಗಾಗಲೇ ಕನ್ಸೆಂಟ್ ಕೊಟ್ಟಿದ್ದಾರೆ, ದುಡ್ಡು ತೊಗೊಂಡಿದ್ದಾರೆ. 78%, ಇನ್ನು 2% ಕಟ್ಟಬೇಕು. ಆ 2%ಗೆ ನಾಳೆ ಎಲ್ಲ ಹೇಳಿದ್ದೀನಿ ಅವ್ರಿಗೆಲ್ಲ. ಮಾಡಿದ ತಕ್ಷಣ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ. ಬಿಡದಿ ಟೌನ್ಶಿಪ್ಗೆ ವಿರೋಧ ಮಾಡ್ತಾ ಇರೋರು ರೈತರೇ ಅಲ್ಲ, ಅವ್ರ್ಯಾರು ಕೃಷಿ ಮಾಡ್ತಾನೆ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ಬೆಂಗಳೂರಿಗೆ ಸಂಬಂಧಿಸಿದಂತೆ ನಾಳೆ ಕೆಲವು ಘೋಷಣೆಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. 6ನೇ ಭೂ ಗ್ಯಾರಂಟಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಟೌನ್ಶಿಪ್ ಬಗ್ಗೆ ರೈತರಿಂದ ಸಾಕಷ್ಟು ವಿರೋಧ ಬರ್ತಾ ಇದೆ. ಅಂದ್ರೆ ನೀವು ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀರಾ? ನೋಡಮ್ಮ, ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಯಾರು ಕೃಷಿ ಮಾಡ್ತಾ ಇಲ್ಲ. ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನನ 20 ಜನ ಇರ್ಬೋದು. ಇವತ್ತೇನು ನಾನು ಇನ್ಸೆಂಟಿವ್ ಕೊಟ್ಟಿದ್ದೀನಿ, TDR ಕೊಡ್ತಿದ್ದೀವಿ, FIR ಕೊಟ್ಟಿದ್ದೀವಿ. ಡಬಲ್ ರೇಟ್ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಹೋದ್ರು ಕೂಡ BD ಆ್ಯಕ್ಟ್ನಲ್ಲಿ ನಾನು ಅದನ್ನು ಕ್ಯಾಬಿನೆಟ್ ತಂದು ಸ್ಪೆಷಲ್ ಕೇಸ್ ಆಗಿ 2007ರಲ್ಲಿ ಅಕ್ವಿಷನ್ ಆಗಿತ್ತು ಅಂಥೇಳಿ ನಾನು ಡಬಲ್ ರೇಟು ಕೊಡ್ತಾ ಇದ್ದೀವಿ. ಸೊ TDR ಆಮೇಲೆ 35% ರೋಡ್ ಪಕ್ಕದಲ್ಲೇ ಅವ್ರಿಗೆ ಜಾಗ ಕೊಡ್ತಾ ಇದ್ದೀನಿ. ಆ ವ್ಯಾಲ್ಯೂ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಅಂತ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. 40% ರೆಸಿಡೆನ್ಷಿಯಲ್ ಕೊಡ್ತಾ ಇದ್ದೀವಿ. ಈ 5 ಥರ ಸ್ಕೀಮನ್ನು ಇಡೀ ದೇಶದಲ್ಲೇ, ಇಡೀ ದೇಶ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಇಷ್ಟು ಅವಕಾಶ ಕೊಡಲಿಲ್ಲ. ಈಗ ಮುಂಬೈ ನಮ್ಮ ರಿಲೇಟಿವ್ಸ್ ಜಮೀನು ಹೋಗಿದೆ, ಬರೀ ಅಲ್ಲಿ 12% ಕೊಡ್ತಾರೆ. ಬರೀ 12% ಕೊಡೋದಲ್ಲಿ ಮುಂಬೈಯಲ್ಲಿ ಹೊಸ ಏರ್ಪೋರ್ಟ್ಗೆ ಹೋಗ್ತಾರಲ್ಲ, ಅಲ್ಲಿ ಡೆವಲಪ್ಡ್ ಲ್ಯಾಂಡ್ ಅಂತ ಅಂದ್ಬಿಟ್ಟು 12% ಮಾತ್ರ ಕೊಡ್ತಾರೆ, 22% ಕೊಡಲ್ಲ. ನಾವು ಆ ರೀತಿ ಮುಂಬೈಯಲ್ಲಿದೆ. ಸೊ ಬೇರೆ ಎಲ್ಲೂ ಕೂಡ ಇಂಥ ಸ್ಕೀಮನ್ನು ನಾವು ಮಾಡಿಲ್ಲ, ಮಾಡ್ತಾ ಇದ್ದೀವಿ. ರಾಜಕೀಯವಾಗಿ ಕೆಲವ್ರು ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ವಿರೋಧ ಮಾಡ್ತಾರೆ. ವಿರೋಧ ಮಾಡೋರೆಲ್ಲ ಮಾಡಲಿ. ನಾನು ಕರೆದು ಅವ್ರಿಗೆಲ್ಲ ಗಿಣಿಗೆಳ್ದಂಗೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಡಿನೋಟಿಫೈ ಮಾಡೋಕ್ಕಾಗಲ್ಲ ಅಂತ, ಯಾವ ಕಾರಣಕ್ಕೂ ನಾನು ಮಾಡೋದೂ ಇಲ್ಲ. ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಇಲ್ಲ ಅವ್ರಿಗೆ ಇಷ್ಟ ಇಲ್ವಾ, ಹಳೆ ಕಾನೂನಿದೆ, ಆ ಕಾನೂನು ಪ್ರಕಾರ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕೋರ್ಟ್ಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ 80%, 78% ಫಸ್ಟ್ ಫೇಸಲ್ಲಿ ಈಗಾಗಲೇ ಕನ್ಸೆಂಟ್ ಕೊಟ್ಟಿದ್ದಾರೆ, ದುಡ್ಡು ತೊಗೊಂಡಿದ್ದಾರೆ. 78%, ಇನ್ನು 2% ಕಟ್ಟಬೇಕು. ಆ 2%ಗೆ ನಾಳೆ ಎಲ್ಲ ಹೇಳಿದ್ದೀನಿ ಅವ್ರಿಗೆಲ್ಲ. ಮಾಡಿದ ತಕ್ಷಣ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ.
ಬಿಡದಿ ಟೌನ್ಶಿಪ್ಗೆ ವಿರೋಧ ಮಾಡ್ತಾ ಇರೋರು ರೈತರೇ ಅಲ್ಲ, ಅವ್ರ್ಯಾರು ಕೃಷಿ ಮಾಡ್ತಾನೆ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ ಬೆಂಗಳೂರಿಗೆ ಸಂಬಂಧಿಸಿದಂತೆ ನಾಳೆ ಕೆಲವು ಘೋಷಣೆಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. 6ನೇ ಭೂ ಗ್ಯಾರಂಟಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಟೌನ್ಶಿಪ್ ಬಗ್ಗೆ ರೈತರಿಂದ ಸಾಕಷ್ಟು ವಿರೋಧ ಬರ್ತಾ ಇದೆ. ಅಂದ್ರೆ ನೀವು ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀರಾ? ನೋಡಮ್ಮ, ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಯಾರು ಕೃಷಿ ಮಾಡ್ತಾ ಇಲ್ಲ. ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನನ 20 ಜನ ಇರ್ಬೋದು. ಇವತ್ತೇನು ನಾನು ಇನ್ಸೆಂಟಿವ್ ಕೊಟ್ಟಿದ್ದೀನಿ, TDR ಕೊಡ್ತಿದ್ದೀವಿ, FIR ಕೊಟ್ಟಿದ್ದೀವಿ. ಡಬಲ್ ರೇಟ್ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಹೋದ್ರು ಕೂಡ BD ಆ್ಯಕ್ಟ್ನಲ್ಲಿ ನಾನು ಅದನ್ನು ಕ್ಯಾಬಿನೆಟ್ ತಂದು ಸ್ಪೆಷಲ್ ಕೇಸ್ ಆಗಿ 2007ರಲ್ಲಿ ಅಕ್ವಿಷನ್ ಆಗಿತ್ತು ಅಂಥೇಳಿ ನಾನು ಡಬಲ್ ರೇಟು ಕೊಡ್ತಾ ಇದ್ದೀವಿ. ಸೊ TDR ಆಮೇಲೆ 35% ರೋಡ್ ಪಕ್ಕದಲ್ಲೇ ಅವ್ರಿಗೆ ಜಾಗ ಕೊಡ್ತಾ ಇದ್ದೀನಿ. ಆ ವ್ಯಾಲ್ಯೂ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಅಂತ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ 40% ರೆಸಿಡೆನ್ಷಿಯಲ್ ಕೊಡ್ತಾ ಇದ್ದೀವಿ. ಈ 5 ಥರ ಸ್ಕೀಮನ್ನು ಇಡೀ ದೇಶದಲ್ಲೇ, ಇಡೀ ದೇಶ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಇಷ್ಟು ಅವಕಾಶ ಕೊಡಲಿಲ್ಲ. ಈಗ ಮುಂಬೈ ನಮ್ಮ ರಿಲೇಟಿವ್ಸ್ ಜಮೀನು ಹೋಗಿದೆ, ಬರೀ ಅಲ್ಲಿ 12% ಕೊಡ್ತಾರೆ. ಬರೀ 12% ಕೊಡೋದಲ್ಲಿ ಮುಂಬೈಯಲ್ಲಿ ಹೊಸ ಏರ್ಪೋರ್ಟ್ಗೆ ಹೋಗ್ತಾರಲ್ಲ, ಅಲ್ಲಿ ಡೆವಲಪ್ಡ್ ಲ್ಯಾಂಡ್ ಅಂತ ಅಂದ್ಬಿಟ್ಟು 12% ಮಾತ್ರ ಕೊಡ್ತಾರೆ, 22% ಕೊಡಲ್ಲ. ನಾವು ಆ ರೀತಿ ಮುಂಬೈಯಲ್ಲಿದೆ. ಸೊ ಬೇರೆ ಎಲ್ಲೂ ಕೂಡ ಇಂಥ ಸ್ಕೀಮನ್ನು ನಾವು ಮಾಡಿಲ್ಲ, ಮಾಡ್ತಾ ಇದ್ದೀವಿ. ರಾಜಕೀಯವಾಗಿ ಕೆಲವ್ರು ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ವಿರೋಧ ಮಾಡ್ತಾರೆ. ವಿರೋಧ ಮಾಡೋರೆಲ್ಲ ಮಾಡಲಿ. ನಾನು ಕರೆದು ಅವ್ರಿಗೆಲ್ಲ ಗಿಣಿಗಳ್ದಂಗೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಡಿನೋಟಿಫೈ ಮಾಡೋಕ್ಕಾಗಲ್ಲ ಅಂತ, ಯಾವ ಕಾರಣಕ್ಕೂ ನಾನು ಮಾಡೋದೂ ಇಲ್ಲ. ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಇಲ್ಲ ಅವ್ರಿಗೆ ಇಷ್ಟ ಇಲ್ವಾ, ಹಳೆ ಕಾನೂನಿದೆ, ಆ ಕಾನೂನು ಪ್ರಕಾರ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕೋರ್ಟ್ಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ 80%, 78% ಫಸ್ಟ್ ಫೇಸಲ್ಲಿ ಈಗಾಗಲೇ ಕನ್ಸೆಂಟ್ ಕೊಟ್ಟಿದ್ದಾರೆ, ದುಡ್ಡು ತೊಗೊಂಡಿದ್ದಾರೆ. 78%, ಇನ್ನು 2% ಕಟ್ಟಬೇಕು. ಆ 2%ಗೆ ನಾಳೆ ಎಲ್ಲ ಹೇಳಿದ್ದೀನಿ ಅವ್ರಿಗೆಲ್ಲ. ಮಾಡಿದ ತಕ್ಷಣ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ.